ಸ್ಟೇಜ್ ಮೇಲೆ ನಿಂತ ಜೋಡಿಗಳನ್ನು ಎಲ್ಲರೂ ಅಚ್ಚರಿಯಿಂದ ನೋಡುವವರೇ. ಗೌತಮ್ ಅವಳ ಕಡೆ ಏನನ್ನೋ ಹೇಳಲು ನೋಡಿದವನು, ಯಾಕೆ ಹೀಗೆ ನೋಡ್ತಾ ಇದ್ದೀಯಾ ಕೇಳಿದ್ದ. ಚಂದನ ಅದು ಏನಿಲ್ಲ ಬಿಡಿ ಎಂದಿದ್ದಳು. ಪರವಾಗಿಲ್ಲ, ಏನದು ಬೇಗ ಹೇಳು, ನಿಮಗೆ ನಂದೇ ದೃಷ್ಟಿ ಆಗ್ಬೋದೇನೋ ಅಂತ. ಎಷ್ಟು ನೋಡಿದ್ರೂ ನೋಡ್ತಲೇ ಇರಬೇಕು ಅನ್ನಿಸ್ತಿದೆ. ಈಗ ಬಂದಿರೋರ ಕಡೆ ಗಮನ ಕೊಡು. ನನ್ನನ್ನು ನೋಡಲು ರಾತ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ. ಅಪಾಯಿಂಟ್ಮೆಂಟ್ ಬೇಡ, ಅದಕ್ಕಿಂತಿಷ್ಟು ಸಮಯ ಎಂದಿರ್ತದೆ. ನೀವು ನನ್ನವರೇ ತಾನೇ, ಸಮಯದ ಲೆಕ್ಕಾಚಾರದ ಪ್ರಶ್ನೆ ಬರಲ್ಲ ಎಂದಿದ್ದಳು. ಅಂತೂ ಹಕ್ಕು ಅಧಿಕಾರ ತೋರಿಸೋದಕ್ಕೆ ಶುರು ಮಾಡಿದ್ಯಾ? ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಹೋಗಲಿ ಬಿಡು, ಹೋಗಲಿ ಅಂತ ನನ್ನ ಮೇಲೆ ಹಕ್ಕು ಚಲಾಯಿಸುವ ಅಧಿಕಾರ ನಿನಗೆ ಕೊಡ್ತಾ ಇದ್ದೀನಿ. ಅವನ ಮಾತಿಗೆ ಚಂದನ ಮುಖದಲ್ಲಿ ತುಂಬು ನಗೆ ಮೂಡಿತು. ಇಂದ್ರಾಣಿಯವರ ತಾಯಿ ಎಂಥ ಜೋಡಿ! ಭಗವಂತ ಮೊದಲೇ ನಿರ್ಧರಿಸಿರುತ್ತಾನೆ ಯಾರು ಯಾರಿಗೆ ಜೋಡಿ ಎಂದು. ತಪ್ಪಿಸಲು ನಾವ್ಯಾರು? ನನ್ನ ಮೊಮ್ಮಗನ ಹೀಗೆ ನೋಡುವ ಆಸೆ ಇತ್ತು ಎಂದಿದ್ದರು. ಇಂದ್ರಾಣಿ ಅವರ ತಂದೆಯವರು ಕೂಡ ಅದೇ ಮಾತನ್ನು ಹೇಳಿ, ಇದಕ್ಕಿಂತ ನಮಗೆ ಇನ್ನೇನು ಸಂತೋಷ ಇದೆ ಎಂದಿದ್ದರು. ಇನ್ನು ನಂದನ್ ಕೂಡ ಊರಿನ ಬಸ್ಗಳ ಜೊತೆ ಬಂದಿದ್ದ. ಅವನ ಸ್ನೇಹಿತರು ಕೂಡ ಬಂದಿದ್ದರು. ಎಲ್ಲರ ಕಣ್ಣಲ್ಲೂ ಅಚ್ಚರಿ. ಕಂಡು ಕೇಳರಿಯದ ದೃಶ್ಯ. ವೈಭವ ನೋಡುತ್ತಾ ನಿಧಾನವಾಗಿ ಒಳಗೆ ಬಂದಿದ್ದರು. ಅಲ್ಲಿಯ ಪ್ರತಿಯೊಂದು ವ್ಯವಸ್ಥೆಯು ಅಚ್ಚುಕಟ್ಟಾಗಿತ್ತು. ನಂದನ್ಗೆ ಕೂಡ ಅಲ್ಲಿಯ ವೈಭವ ಬೆರಗು ಮೂಡಿಸಿತ್ತು. ಕೃಷ್ಣ ಪ್ರಸಾದ್ ಅವರು ಬಳಿಯಲಿದ್ದ ಮಡದಿಗೆ, ಒಂದು ವೇಳೆ ನಾವು ಒಪ್ಪಿ ಗೌತಮ್ ಚಂದನ್ ಮದುವೆ ಮಾಡಿಕೊಡಲು ನಿರ್ಧರಿಸಿದ್ರೆ, ಮಧ್ಯಮ ವರ್ಗದ ವ್ಯಕ್ತಿಯಾದ ನಮಗೆ ಗೌತಮ್ ಅಂತಸ್ತಿಗೆ ಸರಿಯಾಗಿ ಮದುವೆ ಮಾಡಿಕೊಳ್ಳಲು ಕಷ್ಟವಾಗ್ತಿತ್ತು. ಜಮೀನು ಮಾರಬೇಕಾಗಿ ಬರ್ತಿತ್ತು. ಸುಮ್ಮನೆ ರಿಸೆಪ್ಷನ್ಗೆ ಸ್ವಲ್ಪ ಜನ ಬರ್ತಾರೆ ಎಂದುಕೊಂಡಿದ್ದೆ, ಆದರೆ ಹೀಗೆ ವ್ಯವಸ್ಥೆ ಮಾಡಿರ್ತಾನೆ ಎಂದುಕೊಂಡಿರಲಿಲ್ಲ. ಇಂಥ ವೈಭವದ ಮದುವೆ ರಿಸೆಪ್ಷನ್ ಎಲ್ಲೂ ನೋಡಿಲ್ಲ ಬಿಡು. ಇಬ್ಬರದು ಎಂಥ ಜೋಡಿ. ಆಗಲೇ ಚಂದನ ಎಡವಿದ್ದಕ್ಕೆ ಯಾರಿದ್ದಾರೆ ಯಾರಿಲ್ಲ ಏನೆಂದುಕೊಳ್ಳಲ್ಲ ಎಂದೆಲ್ಲ ಯೋಚಿಸದೆ ಅವಳ ಬಗ್ಗೆ ಮಾತ್ರ ಯೋಚಿಸಿ ಸ್ಟೇಜ್ವರೆಗೂ ಅವಳನ್ನು ಎತ್ತಿಕೊಂಡು ಬಂದ. ಯಾರು ಏನಾದರೂ ಅಂದ್ಕೊಳ್ತಾರೆ ಅಂತ ಯೋಚಿಸಲಿಲ್ಲ. ನಿಜ ಹೇಳ್ತೀನಿ ಕಣೆ, ನನಗಿಂತ ಒಂದು ಹೆಜ್ಜೆ ಮುಂದಾಗಿ ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ತಾನೆ. ಇಂದಿನಿಂದ ಅವನ ಬಗ್ಗೆ ನಾನು ಯೋಚಿಸಬೇಕಾಗಿಲ್ಲ. ನನಗಿಂತ ಹೆಚ್ಚಾಗಿ ನನ್ನ ಹಳಿಯ ಯೋಚಿಸ್ತಾನೆ ಎಂದಿದ್ದರು. ವಿಮಲಾ ಅವರು, ನಿಮ್ಮ ಮಾತು ನಿಜ. ನನಗಿದೆಲ್ಲ ನೋಡ್ತಾ ಇದ್ದರೆ ಈಗಲೂ ನಿಜಾನ ಅನಿಸುತ್ತೆ. ನಮ್ಮ ಮಗಳ ಅದೃಷ್ಟ ದೊಡ್ಡದು ಎಂದಿದ್ದರು. ಗೌತಮ್, ನನ್ನ ನಿರೀಕ್ಷೆಗೂ ಮೀರಿ ಎಲ್ಲರೂ ಬಂದಿದ್ದಾರೆ. ಬೇರೆಯವರ ರಿಸೆಪ್ಷನ್ಗಳಿಗೆ ಹೋದಾಗ ನನ್ನ ಬದುಕಿನಲ್ಲಿ ಈ ಫಂಕ್ಷನ್ ಎಂದೂ ಬರುವುದಿಲ್ಲ ಎಂದುಕೊಂಡಿದ್ದೆ. ಆದರೆ ಇಂದು ಹೇಳಿಕೊಂಡವನು. ಬಂದ ನಂದನ್ ತನ್ನ ಸ್ನೇಹಿತರನ್ನು ಪರಿಚಯಿಸಿಕೊಟ್ಟಾಗ ಅವರ ಕೈ ಕುಲುಕಿದ. ಅವರಲ್ಲೊಬ್ಬ, ಸರ್, ನನಗೆ ನಂಬುವುದಕ್ಕೆ ಆಗ್ತಾ ಇಲ್ಲ, ನಿಮ್ಮನ್ನು ಇಷ್ಟು ಹತ್ತಿರದಿಂದ ಭೇಟಿ ಮಾಡ್ತೀನಿ ಎಂದುಕೊಂಡಿರಲಿಲ್ಲ. ಈ ನಿಮ್ಮ ಬಗ್ಗೆ ಒಂದೆರಡು ಆರ್ಟಿಕಲ್ಸ್ ನೋಡಿದ್ದೆ. ನನ್ನ ಇನ್ಸ್ಪಿರೇಷನ್ ನೀವು ಎನ್ನುತ್ತಾ ತನ್ನ ಸಂತೋಷ ವ್ಯಕ್ತಪಡಿಸಿದ. ಗೌತಮ್, ನಿಮ್ಮನ್ನು ಭೇಟಿಯಾಗಿ ನನಗೂ ಸಂತೋಷವಾಯಿತು. ಮೈ ಪ್ಲೆಷರ್, ಥ್ಯಾಂಕ್ ಯು, ಎಂಜಾಯ್ ದ ಪಾರ್ಟಿ ಎಂದಿದ್ದ. ಬಂದವರನ್ನೆಲ್ಲ ತನ್ನ ಮಡದಿಗೆ ಪರಿಚಯಿಸುತ್ತಾ, ನಡುವೆ ಆರಾಮವಾಗಿದೆಯಾ, ಏನು ತೊಂದರೆ ಇಲ್ಲ ತಾನೆ, ಜ್ಯೂಸ್ ಸ್ನ್ಯಾಕ್ಸ್ ಏನಾದರೂ ತಗೋತೀಯಾ ವಿಚಾರಿಸ್ತಾ ನಿಂತ. ಮೊಮ್ಮಗನನ್ನು ನೋಡಿದ ಮಹೇಂದ್ರ ಅವರು, ಇಂದ್ರಾಣಿ ಇಂಥದ್ದೊಂದು ಆಸೆ ಇತ್ತು, ಆದರೆ ಕನಸು ಕಾಣೋದಕ್ಕೆ ಹೋಗಿರಲಿಲ್ಲ. ಗೌತಮ್ ಹೇಗೆ ಬದಲಾದ, ಇದೆಲ್ಲ ಹೇಗೆ ಸಾಧ್ಯವಾಯಿತು? ಎಲ್ಲ ನಮ್ಮ ಚಂದದು ಕಾಲ್ಗುಣ. ಆ ಮಗು ಮನೆಗೆ ಬಂದ ಮೇಲೆ ಎಲ್ಲ ಬದಲಾಗಿ ಹೋಯಿತು. ನಾವಿದ್ದ ಸೂರು ಇಂದು ನಿಜವಾದ ಅರ್ಥದಲ್ಲಿ ಮನೆಯಾಗಿದೆ ಎಂದಿದ್ದರು. ಹೌದು ಮಾವ, ನಾನು ಬಂದ ಹೊಸದ್ರಲ್ಲಿ ಗೌತಮ್ನನ್ನು ನೋಡಿದ್ದೇನೆ. ಹೇಗೆ ಕೋಪದಿಂದ ಇರ್ತಿದ್ದ, ಈಗಲೂ ಹಾಗೇ ಇದ್ದರೂ ಎಲ್ಲ ಅರ್ಥವಾಗ್ತದೆ ಎಂದಿದ್ದರು. ಮಹೇಂದ್ರ ಅವರು ಬಂದ ತಮ್ಮ ಮಠದ ಸ್ನೇಹಿತರನ್ನು ನೋಡಿ ಒಂದು ನಿಮಿಷ ಹೇಳಿ ಅತ್ತ ನಡೆದಿದ್ದರು. ಯಾವಾಗಲೂ ಮಹೇಂದ್ರ ಅವರನ್ನು ಸರಳ ಉಡುಗೆ ತೊಡುಗೆಯಲ್ಲಿ ನೋಡುತ್ತಿದ್ದವರು ಇಂದು ಸೂಟ್ನಲ್ಲಿ ನೋಡಿ ಸಂತೋಷ ವ್ಯಕ್ತಪಡಿಸಿ ತುಂಬ ಚೆನ್ನಾಗಿ ಕಾಣ್ತಿರೋ ಬಗ್ಗೆ ಅಭಿನಂದಿಸಿದರು. ಬನ್ನಿ, ನೀವೆಲ್ಲ ಬಂದದ್ದು ತುಂಬ ಸಂತೋಷ ಆಯಿತು. ಮೊದಲು ಫೋಟೋ ತೆಗೆಸಿಕೊಂಡು ಬಿಡೋಣ ಹೇಳಿ ಅವರ ಜೊತೆ ನಡೆದಿದ್ದರು. ಯಾವಾಗಲೂ ಎಲ್ಲರ ಮನೆಯ ಫಂಕ್ಷನ್ಗಳಿಗೆ ನಾನು ಹೋಗ್ತಿದ್ದೆ. ಇತ್ತೀಚೆಗೆ ಅದರಲ್ಲೂ ಮೊದಲ ಬಾರಿ ಎಲ್ಲರಿಗೂ ಹೀಗೆ ಹೇಳಿ ನಾನು ಅತಿಥಿ ಸತ್ಕಾರ ನೀಡುತ್ತಿರುವುದು ಎನ್ನುವ ವಿಷಯವೇ ಅವರಿಗೆ ಮತ್ತಷ್ಟು ಸಂತೋಷ ನೀಡಿತ್ತು. ಅವರ ಪಕ್ಕವೇ ನಡೆದಿದ್ದ ಪ್ರಮೀಳಾ ಅವರು, ನನಗೆ ಒಂದು ಕ್ಷಣ ಗುರುತೇ ಸಿಗಲಿಲ್ಲ, ಈ ಬಣ್ಣ ನಿಮಗೆ ತುಂಬ ಚೆನ್ನಾಗಿ ಹೊಂದುತ್ತದೆ ಎಂದಿದ್ದರು. ಮಹೇಂದ್ರ ಅವರ ಮುಖದಲ್ಲಿ ತುಸು ನಾಚಿಕೆಯ ಜೊತೆಗೆ ಕೆಂಪೊಡೆದಿತ್ತು. ಗೌತಮ್ ಇಷ್ಟಪಟ್ಟಿದ್ದು ಅವನ ಆಯ್ಕೆ, ಬೇಡ ಎಂದರೂ ಕೇಳಲಿಲ್ಲ. ಈ ವಾಚ್ ಕೂಡ ಅವನ ಆಯ್ಕೆ, ಉಲ್ಲಾಸದಿಂದ ವಿವರಿಸಿದ್ದರು. ಪ್ರಮೀಳಾ ಅವರು, ನಿಮ್ಮ ಮೊಮ್ಮಗನ ಆಯ್ಕೆ ಚೆನ್ನಾಗಿದೆ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಎಂದಿದ್ದರು. ಮಹೇಂದ್ರ ಅವರು ಏನು ಹೇಳಬೇಕೋ ತಿಳಿಯದೆ ಸಂಕೋಚಗೊಂಡರು. ಏನಾದರೂ ಹೇಳಬೇಕೆನಿಸಿ, ನೀವು ಕೂಡ ಈ ನೇರಳೆ ಬಣ್ಣದ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ಈ ಬಣ್ಣ ನಿಮಗೆ ಹೊಂದುತ್ತದೆ ಎಂದವರ ನೋಟದಲ್ಲಿ ಆತ್ಮೀಯ ಸ್ನೇಹಭಾವ ತುಂಬಿತ್ತು. ಮಹೇಂದ್ರ ಅವರು ಮೊಮ್ಮಗ ಮತ್ತು ಅವನ
ತಿಳಿಸಿದರು. ಎಲ್ಲರೂ ಗೌತಮ್ ಚಂದನ ಕೈ ಹಿಡಿದು ಅವರ ವೈವಾಹಿಕ ಜೀವನ ಚೆನ್ನಾಗಿರಲೆಂದು ಆಶೀರ್ವಾದಿಸಿದರು. ಗೌತಮ್ ತಾತನ ಮುಖದಲ್ಲಿ ಸಂತೋಷ ಗಮನಿಸಿ ನನ್ನಿಂದ ಇವರು ಬಯಸಿ ಸಿಕ್ಕಿದೆ ಎಂದುಕೊಂಡಿದ್ದ. ಎಲ್ಲರೂ ಗುಂಪಾಗಿ ಕುಳಿತವರು ಬಂದವರ ಬಗ್ಗೆ, ಓದವರ ಬಗ್ಗೆ, ಪರಿಚಯದವರ ಬಗ್ಗೆ ಮಾತನಾಡುತ್ತಾ ತಮ್ಮ ತಮ್ಮ ರಿಸೆಪ್ಷನ್ಗಳ ಬಗ್ಗೆ ಮಾತಿಗೆ ತೊಡಗಿದ್ದರು. ನಾಯರ್ ಜೊತೆ ಬಂದ ಸುಹಾನ ಅಲ್ಲಿನ ಅರೇಂಜ್ಮೆಂಟ್ಸ್ ನೋಡಿ ಹೊಟ್ಟೆ ಉರಿದುಕೊಳ್ಳುತ್ತಲೇ ಸ್ಟೇಜ್ ಕಡೆಗೆ ಬಂದವಳು. ಜೊತೆಯಾಗಿ ನಿಂತಿದ್ದ ಗೌತಮ್ ಚಂದನನ್ನು ನೋಡಿ ಮೊದಲಿಗೆ ಅದ್ಭುತ ಜೋಡಿ ಎನಿಸಿದರು. ಮರುಕ್ಷಣವೇ ಪೂರ ಕುದ್ದು ಹೋಗಿದ್ದಳು. ಚಂದನಳ ಅಂದ ಅವಳಲ್ಲಿ ಅಸೂಯೆ ಮೂಡಿಸುತ್ತಿದ್ದರೆ ಗೌತಮ್ನ ಬಿಗಿದ ಮುಖ, ಗಂಭೀರ ನಿಲುವು, ಆಕರ್ಷಕ ವ್ಯಕ್ತಿತ್ವ ಅವಳನ್ನು ಇನ್ನಿಲ್ಲದಂತೆ ಸೆಳೆಯುತ್ತಿತ್ತು. ಈ ಸೆಳೆತದಿಂದ ತಪ್ಪಿಸಿಕೊಳ್ಳಲು ನನಗೆ ಸಾಧ್ಯವೇ ಇಲ್ಲವೇನು ಎನ್ನುವಂಥ ಅನಿಸಿಕೆ ಅವಳದು. ನಾಯರ್ಗೆ ಹಾಗೆ ಯಾರಿಗೂ ತಿಳಿಯದಂತೆ ಅವರಿಬ್ಬರ ಒಂದಷ್ಟು ಫೋಟೋಗಳನ್ನು ತನ್ನ ಮೊಬೈಲ್ನಲ್ಲಿ ಸೆರೆಹಿಡಿದಿದ್ದಳು. ಗೌತಮ್ ಬಳಿ ಬಂದ ನಾಯರ್ ವಿಶ್ ಮಾಡಿದಾಗ ತಾನು ಕೂಡ ವಿಶ್ ಮಾಡಿದ್ದಳು. ಅವಳ ಕಣ್ಣ ನೋಟದ ಅನಿಸಿಕೆಗೆ ಬೇಸರದ ಮುಖ ಮಾಡಿದವನು ಇವಳೆಂದು ಬದಲಾಗುವುದಿಲ್ಲ, ಇವಳ ನೆರಳು ನಾಲಾಯಕ್ ಮೇಲೆ ಬೀಳದಂತೆ ನೋಡಿಕೊಳ್ಬೇಕು ಹೇಳಿಕೊಂಡಿದ್ದ. ಬರುತ್ತಿದ್ದ ಗೆಸ್ಟ್ಗಳಲ್ಲಿ ಪದ್ಮರಾಜ್ ಅವರಿಗೆ ಹೆಚ್ಚು ಜನರ ಪರಿಚಯವಿದ್ದ ಕಾರಣ ಸ್ಟೇಜ್ನ ಒಂದು ಕಡೆ ಎಂಟ್ರೆನ್ಸ್ನಲ್ಲೇ ನಿಂತಿದ್ದ ಪದ್ಮರಾಜು ಅವರು ಬರುವವರನ್ನೆಲ್ಲ ಆತ್ಮೀಯವಾಗಿ ವಿಚಾರಿಸ್ತಾ ಊಟ ಮಾಡಿ ಹೋಗುವಂತೆ ತಿಳಿಸ್ತಿದ್ದರು. ರಮೇಶ್, ಪಾವನಿ ಊಟದ ಹಾಲ್ನಲ್ಲಿ ನಿಂತು ಬಂದಿದ್ದವರ ವಿಚಾರಿಸಿಕೊಳ್ಳುತ್ತಿದ್ದರು. ಊಟಕ್ಕೆ ಬಫೆ ಸಿಸ್ಟಮ್ ಏರ್ಪಡಿಸಲಾಗಿತ್ತು. ಮೇನ್ ಕೋರ್ಸ್ ಜೊತೆಗೆ 16 ಬಗೆಯ ಸಿಹಿ ತಿನಿಸು, ಪಲ್ಯಗಳು, ಸ್ನ್ಯಾಕ್ಸ್ಗಳು, ಕೇಕ್, ಐಸ್ ಕ್ರೀಮ್, ಜ್ಯೂಸ್ಗಳು, ಫ್ರೂಟ್ ಸಲಾಡ್ ಜೊತೆಗೆ ಮಕ್ಕಳು ಬಯಸುವ ಪಾಪ್ಕಾರ್ನ್, ಕಾಟನ್ ಕ್ಯಾಂಡಿ, ಹೆಚ್ಚು ಕಡಿಮೆ ಬಯಸಿದ್ದೆಲ್ಲ ಸಿಗುವಂಥ ವ್ಯವಸ್ಥೆ ಏರ್ಪಾಡಾಗಿತ್ತು. ಮಧ್ಯಾಹ್ನ 2ರ ಸಮಯಕ್ಕೆಲ್ಲ ಅತಿಥಿಗಳ ಆಗಮನ ಕಡಿಮೆಯಾಗಿತ್ತು. ಬಂದಿದ್ದವರು ಊಟ ಮಾಡಿ ಸ್ವಲ್ಪ ಸಮಯ ಕಳೆದು ಹೊರಟಿದ್ದರು. ನಂದನ್ ಊರಿನಿಂದ ಕರೆ ತಂದಿದ್ದ ಬಂಧು ಮಿತ್ರರನ್ನು ಅದೇ ಬಸ್ನಲ್ಲಿ ಕಳುಹಿಸಿಕೊಟ್ಟು ಸ್ನೇಹಿತರಿಗೆ ಗಮನಿಸಿಕೊಳ್ಳುವಂತೆ ಕೇಳಿದ್ದ. ಉಳಿದಿದ್ದವರು ತೀರಾ ಹತ್ತಿರದವರು ಮಾತ್ರ. ಪಾವನಿ, ರಮೇಶ್ ಮಕ್ಕಳ ಜೊತೆ ಗೌತಮ್ ಜೊತೆಗೂಡಿ ಒಂದಷ್ಟು ಫೋಟೋಗಳು ತೆಗೆಸಿಕೊಂಡಾಗಿತ್ತು. ರಮೇಶ್ ಗೌತಮ್ ಬಳಿ ಬಂದವನು, ನಾನು ಮನೆಗೆ ಹೋಗ್ತಾ ಇದ್ದೀನಿ, ಬೇರೆ ಏನಾದರೂ ಕೆಲಸ ಇದ್ದರೆ ನಂದನ್, ಚಿನ್ನಯ್ಯ ಇಲ್ಲ ರಾಜು ಅವರಿಗೆ ಹೇಳು ಎಂದಿದ್ದ. ಗೌತಮ್, ಯಾರಿಗಾದರೂ ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕಾ ಕೇಳಿದ್ದ. ಅವರ ಬಳಿ ನನ್ನ ಫೋನ್ ನಂಬರ್ ಇದೆ, ಎಲ್ಲರೂ ನನಗೆ ಫೋನ್ ಮಾಡಿದಾಗ ಕ್ಲಿಯರ್ ಮಾಡ್ತೀನಿ. ಇನ್ನೇನು ಸಮಯ 3 ಆಗ್ತಾ ಬಂತು, ಮಾರ್ಕೆಟ್ಗೆ ಬೇರೆ ಹೋಗಬೇಕು, ಹೊರಡ್ತೀನಿ ಎಂದು ನಡೆದಿದ್ದವನು ಪ್ರಕೃತಿಯನ್ನು ಇಂದ್ರಾಣಿ ಅವರ ಬಳಿ ಬಿಟ್ಟು ಪಾವನಿ ಜೊತೆ ಹೊರಗೆ ನಡೆದಿದ್ದ. ದೀಪಾಂಜಲಿಯ ಮನೆಯ ಬೀಗದ ಕೀ ರಮೇಶ್ನ ಬಳಿಯಲ್ಲೇ ಉಳಿದಿತ್ತು. ಮಾರ್ಕೆಟ್ಗೆ ಹೋಗಿ ಪಾವನಿಯ ಸಹಾಯದೊಂದಿಗೆ ಬೇಕಾಗಿದ್ದ ಒಂದಷ್ಟು ಹೂಗಳು, ಹಣ್ಣುಗಳು, ಸಿಹಿ ಎಲ್ಲ ಕೊಂಡುಕೊಂಡವನು ದೀಪಾಂಜಲಿಯ ಕಡೆ ಕಾರು ತಿರುಗಿಸಿದ್ದ. ನಂತರ ಕುಟುಂಬದವರೊಂದಿಗೆ ಫ್ಯಾಮಿಲಿ ಫೋಟೋ ಶೂಟ್ ನಡೆದಿತ್ತು. ಚಂದನ ಏನೋ ಹೇಳಬೇಕಾಗಿತ್ತು. ಮೆಲ್ಲಗೆ ಕೇಳಿದಾಗ, ಕಾಲು ನೋವಾಗ್ತಿದೆಯಾ ಎಂದು ಕೇಳುತ್ತಲೇ, ಇಲ್ಲ, ತುಂಬ ಸಂತೋಷವಾಗಿದ್ದೇನೆ. ಕಾಲು ನೋವು ಹೇಗೆ ಬರುತ್ತೆ? ವಿಷಯ ಅದಲ್ಲ ಎಂದಿದ್ದಳು. ಪೀಟಿಗೆ ಹಾಕಿದ್ದು ಮುಗಿದಿದ್ದರೆ ಅದೇನು ಹೇಳು ಕೇಳಿದ. ನಿಮಗೆ ಕೋಪ ಬಂದರೆ ಕೇಳಿದಳು. ನೀನು ಹೇಳೋ ವಿಷಯ ಕೇಳಿ ನನಗೇನು ಬರುತ್ತೆ ಬರೋಲ್ಲ ಅಂತ ನೀನೇ ನಿರ್ಧರಿಸುವುದನ್ನು ಬಿಡು, ವಿಷಯ ಹೇಳು. ಅದು ಅಪ್ಪಾಜಿ, ನೀವು ಇಬ್ಬರೇ ಫೋಟೋ ತೆಗೆಸಿಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಜೀವನಕ್ಕೆ ತುಂಬ ಮುಖ್ಯವಾದ ವ್ಯಕ್ತಿಗಳು ನೀವಿಬ್ಬರು. ಎಲ್ಲರೂ ಮುಖ್ಯ, ಆದರೆ ನನಗೆ ನೋವಾದಾಗ, ಸಂತೋಷವಾದಾಗ, ಬೇಸರವಾದಾಗ, ಏನಾದರೂ ಸಮಸ್ಯೆ ಬಂದಾಗ ಪರಿಹಾರಕ್ಕೆ, ಸಾಂತ್ವನಕ್ಕೆ, ಆಸರೆಗೆ ನೆನಪಾಗೋದು ನೀವಿಬ್ಬರೇ. ಪ್ಲೀಸ್ ನನಗೋಸ್ಕರ ಕೇಳಿದ್ದಳು. ಒಮ್ಮೆ ಅವಳತ್ತ ಕೋಪದಿಂದ ನೋಡಿದವನು ನನ್ನ ಮಾವನನ್ನು ಕೂಗಲು ಪ್ರಯತ್ನಿಸಿ ಸಾಧ್ಯವಾಗದೇ ಇದ್ದಾಗ ನೀನೇ ಕೂಗು ಎಂದಿದ್ದ. ಮಗಳು ಕರೆದಾಗ ಬಂದ ಕೃಷ್ಣಪ್ರಸಾದ್ ಅವರು, ಊಟ ಮಾಡಿ ಬಿಡಮ್ಮ, ಆಯಾಸಗೊಂಡಂತೆ ಕಾಣ್ತಿದ್ಯಾ, ಆಮೇಲೆ ಫೋಟೋ ಶೂಟ್ ಮಾಡಿಸಿದ್ರೆ ಆಗ್ತಿತ್ತು, ಹೋಗಲು ಜ್ಯೂಸ್ ತಂದು ಕೊಡ್ಲಾ ಕೇಳಿದ್ದರು. ಅವರ ಮಾತು ಕೇಳುತ್ತಲೇ ಚಂದನ ಹೇಗೆ ಎನ್ನುವಂತೆ ಗೌತಮ್ ಕಡೆ ನೋಡಿದಳು. ನಿಮ್ಮಂತೆ ನನ್ನ ತಂದೆ ಕೂಡ ನನ್ನ ಕಾಳಜಿ ವಹಿಸ್ತಾರೆ ಎನ್ನುವ ಭಾವ ಅರ್ಥ ಮಾಡಿಕೊಂಡವನು ತನ್ನ ಮಾವನ ಕಡೆ ಕೋಪದಿಂದ ನೋಡಿ, ನನ್ನ ಹೆಂಡತಿನ ಹೆಂಗೆ ನೋಡ್ಕೊಳ್ಬೇಕು ಅಂತ ನನಗೆ ಗೊತ್ತು, ಇವರದೇನು ನಡುವೆ, ಇವಳಿಗೆ ಅಷ್ಟೇ ಸಾಕು, ನಿಮ್ಗಿಂತ ನಮ್ಮ ಅಪ್ಪ ಗ್ರೇಟ್ ಎನ್ನುವಂತೆ ನೋಡುತ್ತಾಳೆ. ನಾನೆಷ್ಟು ಚೆನ್ನಾಗಿ ನೋಡಿಕೊಂಡ್ರೂ ಅದನ್ನು ಅವರ ಅಪ್ಪ ನೋಡಿಕೊಳ್ಳುತ್ತಿದ್ದರ ಜೊತೆ ತೂಗಿ ನೋಡ್ತಾಳೆ. ಅಸಮಾಧಾನದ ಮುಖ ಹೊತ್ತು ನಿಂತಿದ್ದ. ಮಗಳು ಹೇಳಿದ ಮಾತಿಗೆ ಕೃಷ್ಣಪ್ರಸಾದ್ ಅವರು ಒಪ್ಪಿಗೆ ಎನ್ನುವಂತೆ ಮುಖ ಮಾಡಿದ್ದರು. ಗೌತಮ್ ಅವರ ಪಕ್ಕಕ್ಕೆ ಸರಿದು ನಿಂತವನು ಫೋಟೋಗ್ರಾಫರ್ ಕಡೆಗೆ ನೋಡಿದ್ದ. ಚಂದನ ದೂರಕ್ಕೆ ಸರಿದಿದ್ದಳು. ಎಲ್ಲರಿಗೂ ಅರ್ಥವಾಗಿತ್ತು, ಮಾವ ಅಳಿಯ ಇಬ್ಬರು ಫೋಟೋಗೆ ನಿಂತಿದ್ದಾರೆ ಎಂದು. ಎಲ್ಲರ ಮುಖದಲ್ಲೂ ಒಂದು ರೀತಿಯ ತೃಪ್ತ ನಗು. ಫೋಟೋಗ್ರಾಫರ್ ಒಂದೆರಡು ಫೋಟೋ ತೆಗೆದವನು, ಸರ್, ನಿಮ್ಮ ಅಳಿಯನ ಹೆಗಲ ಮೇಲೆ ಕೈ ಹಾಕಿ ಭುಜ ಬೆಳೆಸಿ ನಿಂತ್ಕೊಳ್ಳಿ, ಚೆನ್ನಾಗಿರುತ್ತೆ ಎಂದಿದ್ದ. ಗೌತಮ್ ಅವನ ಕಡೆ ಸುಟ್ಟು ಬಿಡುವಂತೆ ನೋಡಿದರೆ
ತುಂಬ ಸಂತೋಷದಲ್ಲಿದ್ದ ಕೃಷ್ಣ ಪ್ರಸಾದ್ ಅವರು ಅವನ ಭುಜ ಬಳಸಿ ನಿಂತಿದ್ದರು. ಗೌತಮ್ ಮನದಲ್ಲಿ ಹೇಳತೀರದ ಮಧುರ ಭಾವನೆ. ಆ ಸ್ಪರ್ಶದಲ್ಲಿ ತನ್ನ ತಂದೆ ನೀಡುವ ಭರವಸೆಯ ಭಾವ ಅಡಗಿರುವಂತೆ ಕಂಡಿತು. ಅವರಿಂದು ಇದ್ದಿದ್ರೆ ಈ ಸ್ಥಾನದಲ್ಲಿ ನಿಂತಿರ್ತಿದ್ರು. ಅವರಿಲ್ಲ ಎನ್ನುವುದು ಸತ್ಯ. ಇರುವವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ನಾನು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರೂ ಈ ರೀತಿಯ ಒಂದು ಸುಭದ್ರತೆ ಸಿಕ್ಕಾಗ ಮೂಡುವ ಅನುಭೂತಿಯೇ ಬೇರೆ ಎಂದುಕೊಂಡಿದ್ದ. ಕೃಷ್ಣ ಪ್ರಸಾದ್ ಅವರ ಮುಖದಲ್ಲಿನ ಗರ್ವ, ಸಂಭ್ರಮ ಎದ್ದು ತೋರುತ್ತಿತ್ತು. ಅವರಿಬ್ಬರನ್ನು ಹಾಗೆ ಒಟ್ಟಿಗೆ ನೋಡುತ್ತಾ ಉಳಿದ ಚಂದನಳ ಕಣ್ಣುಗಳು ತುಂಬಿತ್ತು. ಒಂದೆರಡು ಫೋಟೋಗಳು ತೆಗೆಯುತ್ತಲೇ ಬಳಿಗೆ ಬಂದವಳು ಅವರಿಬ್ಬರ ನಡುವೆ ಇಬ್ಬರ ಕೈ ಹಿಡಿದು ನಿಂತಿದ್ದಳು. ನಂತರ ತನ್ನ ತಾಯಿ ಹಾಗೂ ತನ್ನ ಅಣ್ಣನನ್ನು ಕರೆದು ಅವರ ಜೊತೆಯೂ ಫೋಟೋ ತೆಗೆಸಿಕೊಳ್ಳುವುದರ ಜೊತೆಗೆ ತನ್ನ ತವರು ಮನೆ ಕಡೆಯಿಂದ ಪೂರ್ತಿ ಕುಟುಂಬದ ಫೋಟೋ ತೆಗೆಸಿಕೊಂಡಿದ್ದಳು. ನಂತರ ಗೌತಮ್ ತಾಯಿಯ ಕೈ ಹಿಡಿದು ಅಲ್ಲಿದ್ದ ಆಸನದಲ್ಲಿ ಕೂರಿಸಿ ಅವರ ಭುಜ ಬಳಸಿ ಅವರ ಪಕ್ಕಕ್ಕೆ ನಿಂತಿದ್ದ. ಇಂದ್ರಾಣಿ ಅವರಿಗೂ ಮಗನ ಜೊತೆ ಫೋಟೋ ತೆಗೆಸಿಕೊಳ್ಳುವ ಇಚ್ಛೆ ಇತ್ತು. ಅವರಿಬ್ಬರನ್ನೇ ಒಂದಷ್ಟು ಫೋಟೋಗಳನ್ನು ತೆಗೆದಿದ್ದರು. ಹಾಗೆ ತನ್ನ ತಾತನನ್ನು ಪಕ್ಕ ನಿಲ್ಲಿಸಿಕೊಂಡು ಅವರ ಭುಜ ಬಳಸಿ ಫೋಟೋ ತೆಗೆಸಿಕೊಂಡಿದ್ದ. ನಂತರ ತನ್ನ ತಾಯಿಯ ತಂದೆ ತಾಯಿ ತನ್ನ ಇಡೀ ಕುಟುಂಬದವರ ಜೊತೆ ಮಡದಿಯ ಜೊತೆಗೂಡಿ ಫೋಟೋ ತೆಗೆಸಿಕೊಂಡಿದ್ದ. ನಂದನ್ ಹಾಗೆ ರಾಜು, ಪದ್ಮ, ಗಂಡನ ಜೊತೆ ಬಂದಿದ್ದ ಮಿತ್ರ, ಆದ್ರಿ, ಚೆನ್ನಯ್ಯ, ಸರೋಜಮ್ಮ ಎಲ್ಲರೂ ಮದುಮಕ್ಕಳೊಂದಿಗೆ ಫೋಟೋ ತೆಗೆಸಿಕೊಂಡಿದ್ದರು. ಗೌತಮ್ ಇನ್ನು ಫೋಟೋಶೂಟ್ ಮಾಡಿದ್ದು ಸಾಕು, ಊಟಕ್ಕೆ ಹೊರಡೋಣ ಎಂದಿದ್ದ. ಸಮಯವಾಗಿದ್ದ ಕಾರಣ ಹಾಗೆ ಫೋಟೋಶೂಟ್ ಕೂಡ ಮುಗಿದುದರಿಂದ ಎಲ್ಲರೂ ಒಪ್ಪಿಗೆ ನೀಡಿದ್ದರು. ಕುಟುಂಬದವರೆಲ್ಲ ಒಟ್ಟಿಗೆ ಕುಳಿತು ಊಟ ಮಾಡಿದ್ದರು. ಗೌತಮ್ ಯಾವ ಸಂಕೋಚವೂ ಇಲ್ಲದೆ ಚಂದನಗೆ ಇಷ್ಟವಾಗಿದ್ದನ್ನು ನಡುವೆ ಅವಳಿಗೆ ತಿನ್ನಿಸ್ತಿದ್ದ. ರಾಣಿ ಅವರ ಅಸಹನೆ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ಮೊದಲೇ ಪರಿಚಯವಾಗಿ ಇಂದ್ರಾಣಿ ಕ್ಷಮೆ ಕೇಳಿ ಜೊತೆಯಲ್ಲಿದ್ದಿದ್ರೆ ಈ ಸೌಭಾಗ್ಯ ನನ್ನ ಮಗಳಿಗೆ ಸಿಗ್ತಿತ್ತು. ಮನದ ತುಂಬ ನೋವು, ಸಂಕಟ ತುಂಬಿಕೊಂಡು ಚಡಪಡಿಸ್ತಿದ್ದರು. ಮಹೇಂದ್ರ ಅವರು ನಮ್ಮ ಮನೆಯ ದೊಡ್ಡ ಫಂಕ್ಷನ್ ತುಂಬ ಚೆನ್ನಾಗಿ ನಡೆಯಿತು ಎಂದಿದ್ದರು. ಸ್ನೇಹಿತರಿಗೆಲ್ಲ ಊಟ ಮಾಡಿದ ನಂತರ ತಾವೇ ತಮ್ಮ ಕೈಯಾರೆ ಗಿಫ್ಟ್ ಕೊಟ್ಟು ಕಳುಹಿಸಿಕೊಟ್ಟಿದ್ದರು. ನಂದನ್, ಭಾವ ರಮೇಶ್ ಅವರು ನಿಮ್ಮ ಕಾರಿನ ಕೀ ನನ್ನ ಕೈಗೆ ಕೊಟ್ಟಿದ್ದಾರೆ. ಕಾರ್ ನಾನೇ ನಡೆಸ್ತೀನಿ, ನೀವಿಂದು ಡ್ರೈವಿಂಗ್ ಮಾಡೋದು ಬೇಡ ಎಂದಿದ್ದ. ಇಂದ್ರಾಣಿ ಅವರು ಪ್ರಕೃತಿಯ ಜೊತೆ ಮುಂದಿನ ಸೀಟಿನಲ್ಲಿ ಕುಳಿತರೆ ಮದುಮಕ್ಕಳು ಹಿಂದಿನ ಸೀಟಿನಲ್ಲಿ ಕುಳಿತಿದ್ದರು. ರಾಜು ಅವರ ಕಾರಿನಲ್ಲಿ ಚಿನ್ನಯ್ಯ ದಂಪತಿಗಳು ವಿಮಲ ಕುಳಿತರೆ ಇನ್ನು ರಾಜು ಅವರ ಕಾರಿನಲ್ಲಿ ಅವರ ಕುಟುಂಬ ಹೊರಟಿತ್ತು. ಇಂದ್ರಾಣಿ ಅವರಿಗೆ ಪಾವನಿ ವಿಷಯ ತಿಳಿಸಿದ್ದ ಕಾರಣ ಮನೆಯಲ್ಲಿರುತ್ತಾರೆ. ರಮೇಶ್ ಬಳಿ ಮನೆಯ ಕೀ ಇತ್ತು. ಆರತಿ ತೆಗೆಯಲು ಫೋನ್ ಮಾಡಿ ತಿಳಿಸಬೇಕು ಎಂದುಕೊಂಡರು. ಎಲ್ಲ ಕಾರುಗಳು ದೀಪಾಂಜಲಿಯ ಕಂಪೌಂಡಿನಲ್ಲಿ ಒಂದರ ಹಿಂದೆ ಒಂದು ಬಂದು ನಿಂತಿದ್ದವು. ಇಳಿದ ಮುತ್ತೈದರು ಗೌತಮ್ ಚಂದನಳನ್ನು ಹೊರಗೆ ಇರುವಂತೆ ಹೇಳಿ ಒಳಗೆ ನಡೆದಿದ್ದರು. ಪಾವನಿ ಆರತಿ ತಟ್ಟೆ ಸಿದ್ಧಪಡಿಸಿದ್ದಳು. ಮಿತ್ರ, ಪದ್ಮ, ಸರೋಜಮ್ಮ, ಪಾವನಿ ಜೊತೆಗೆ ವಿಮಲಮ್ಮನವರು ಕೈ ಜೋಡಿಸಿ 5 ಜನ ಮುತ್ತೈದೆಯರು ಆರತಿ ಮಾಡಿ ಮದುಮಕ್ಕಳ ಒಳಗೆ ಕರೆದುಕೊಂಡಿದ್ದರು. ಅಷ್ಟು ಭಾರಿ ಬಟ್ಟೆಯಲ್ಲಿ ಮಗಳನ್ನು ಕಂಡ ಕೃಷ್ಣ ಪ್ರಸಾದ್ ಅವರು ಚಂದನ ಹೋಗಿ ರೆಸ್ಟ್ ಮಾಡು ಎಂದಿದ್ದರು. ತನ್ನ ರೂಮಿನ ಕಡೆ ನಡೆದ ಚಂದನಳನ್ನು ತಡೆದ ಪಾವನಿ, ನಿಮ್ಮ ವಾಶ್ರೂಮ್ನಲ್ಲಿ ಪ್ರಾಬ್ಲಮ್ ಆಗಿತ್ತು, ರಮೇಶ್ ಸರಿ ಮಾಡ್ತಾ ಇದ್ದಾರೆ, ನೀನು ನನ್ನ ರೂಮ್ನಲ್ಲಿ ರೆಸ್ಟ್ ತಗೋ, ಅಲ್ಲೇ ಬಟ್ಟೆ ಬದಲಾಯಿಸಿ ಇಟ್ಟಿದ್ದೀನಿ ಹೇಳಿ ತಡೆದಿದ್ದಳು. ವಿಮಲ ಅವರು ಬೆಳಿಗ್ಗೆ ನಲ್ಲಿ ಸರಿಯಾಗಿ ಇತ್ತೇನು ಎಂದಾಗ ಇಂದ್ರಾಣಿ ಅವರು ಮೆಲ್ಲಗೆ ವಿಷಯ ತಿಳಿಸಿದರು. ಗೌತಮ್ ಸ್ವಲ್ಪ ಸಮಯ ನಂದನ್ ಜೊತೆ ಮಾತನಾಡುತ್ತಾ ಹೊರಗೆ ಉಳಿದರು. 1 ನಿಮಿಷ ಎಂದವನು ಮೊಬೈಲ್ ನೋಡುತ್ತಾ ಏನನ್ನೋ ಕೇಳುವವನಂತೆ ಚಂದನ ಇದ್ದ ರೂಮಿನ ಕಡೆಗೆ ನಡೆದಿದ್ದ. ಲೆಹಂಗಾ ಬದಲಾಯಿಸಿ ತೀರಾ ಸರಳವಾದ ಚೂಡಿದಾರ್ ತೊಟ್ಟಿದ್ದ ಮಡದಿಯ ಭುಜ ಬಳಸಿ, ಆಯಾಸವಾಗಿರ್ಬೋದು, ಮಲಗಿ ರೆಸ್ಟ್ ಮಾಡು, ಬೆಳಿಗ್ಗೆ ಕೂಡ ತುಂಬ ಬೇಗನೆ ಎದ್ದಿದ್ದೆ ಹೇಳಿ ಮಂಚದ ಮೇಲೆ ಮಲಗಿಸಿ ಬಳಿಯಲ್ಲೇ ಕುಳಿತಿದ್ದ. ಕೈ ಹಿಡಿದ ಚಂದನ, ನೀವು ರೆಸ್ಟ್ ಮಾಡಬೇಕಾಗಿತ್ತು, ನನಗೇನು ಆಯಾಸ ಆಗಿಲ್ಲ, ಎಷ್ಟು ಸಂತೋಷವಾಗಿದ್ದೀನಿ ಎಂದರೆ ನಿಮಗೆ ಹೇಳುವುದಕ್ಕೆ ಮಾತುಗಳು ಬರ್ತಾ ಇಲ್ಲ ಎಂದಿದ್ದಳು. ಗೌತಮ್, ಪರವಾಗಿಲ್ಲ, ನನ್ನ ಹಾಗೆ ಕೃತಿಯಲ್ಲಿ ಹೇಳು, ನಾನೇನು ಬೇಸರ ಮಾಡಿಕೊಳ್ಳಲ್ಲ, ತುಂಬ ದಿನಗಳಿಂದ ಕಾಯ್ತಿದ್ದೆ, ನಿನ್ನನ್ನು ಗೌತಮ್ ವರ್ಮನ ಹೆಂಡತಿ ಎಂದು ಪರಿಚಯಿಸಿಕೊಡುವುದರ ಜೊತೆಗೆ ಕೆಲವೊಂದು ವಿಷಯದಲ್ಲಿ ಇಷ್ಟೆಲ್ಲ ಯಾರಿಗಾಗಿ ಮಾಡುತ್ತಿದ್ದೇನೆ, ಇವನಿಗಾಗಿ ಯಾರಿದ್ದಾರೆ ಎಂದೆಲ್ಲ ಯೋಚಿಸುತ್ತಿದ್ದವರಿಗೆ ಉತ್ತರಿಸಬೇಕಾಗಿತ್ತು ಎಂದಿದ್ದ. ನನಗೂ ಅಷ್ಟೇ, ಎಲ್ಲರ ಎದುರಿಗೂ ನಿಮ್ಮ ಮಡದಿಯಾಗಿ ನಿಂತು ಪರಿಚಯಿಸಿಕೊಳ್ಳುವುದಕ್ಕೆ ಅಷ್ಟೇ ಸಂತೋಷವಾಗ್ತಿತ್ತು. ನಾನೆಲ್ಲೋ ಹುಟ್ಟಿ ಬೆಳೆದದ್ದು, ನೀವೆಲ್ಲೋ ಬೆಳೆದದ್ದು, ಹಾಗೆ ಇಬ್ಬರ ಸ್ವಭಾವಗಳು ಕೂಡ ಬೇರೆ ಬೇರೆ, ಆದರೆ ಇಂದು ಇಬ್ಬರು ಸತಿಪತಿಗಳಾಗಿ ಒಂದೇ ಸೂರಿನಡಿ ಇದ್ದೇವೆ. ಜೀವನ ಎಷ್ಟು ವಿಸ್ಮಯ ಅಲ್ವಾ. ನಿಮ್ಮಷ್ಟು ತಿಳುವಳಿಕೆ ನನಗಿಲ್ಲ. ನನ್ನಿಂದ ಏನಾದರೂ ತಿಳಿಯದೆ ತಪ್ಪಾದರೆ ನನ್ನ ನೀವು ದೂರ ಮಾಡೋಲ್ಲ ಅಲ್ವಾ. ಕೆಲವೊಂದು ವಿಷಯದಲ್ಲಿ ನಾನು ನಿಮಗೆ ಸರಿಸಮಾನವಾದ ಜೋಡಿಯಲ್ಲ,
ಎನ್ನುವುದು ಕೆಲವರ ಅಭಿಪ್ರಾಯ. ಹೇಳಿದವಳಿಗೆ ಹೀರಾಳ ತಾಯಿಯ ಮಾತುಗಳು ನೆನಪಾಗಿದ್ದವು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಕೊಡಿ.